ಸರ್ಕಾರಿ ಶಾಲೆಗಳ ಕೊಠಡಿಗಳ ಮಂಜೂರಾತಿಗಾಗಿ ಏಕಾಂಗಿಯಾಗಿ ಇಲ್ಲೊಬ್ಬ ಶಿಕ್ಷಕರು ಹೋರಾಟ ಮಾಡುತ್ತಿದ್ದಾರೆ. ಏಕಾಂಗಿ ಹೋರಾಟ ನಡೆಸಿದ ನಿಡಗುಂದಿ ಸರ್ಕಾರಿ ಶಾಲೆಯ ಶಿಕ್ಷಕ. ನಿಡಗುಂದಿಯ ಅಂಬೇಡ್ಕರ್ ನಗರದಲ್ಲಿರುವ ಪ್ರಾಥಮಿಕ ಶಾಲೆ, ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ನಿಡಗುಂದಿ ಗ್ರಾಮ. ಇನ್ನು ಶಾಲೆಗೆ ಕೊಠಡಿ ಮಂಜೂರಾತಿಗೆ ಆಗ್ರಹಿಸಿ ಶಿಕ್ಷಕ ಪಾದಯಾತ್ರೆಯನ್ನ ನಡೆಸಿದ್ದಾರೆ. 9 ವರ್ಷಗಳಿಂದ ಬೇಡಿಕೆ ಇಟ್ಟಿರುವ ಶಿಕ್ಷಕ ವೀರಣ್ಣ ಮಡಿವಾಳರ ನಿಡಗುಂದಿ ಗ್ರಾಮದಿಂದ ರಾಯಭಾಗ ಪಟ್ಟಣದ ಬಿಇಒ ಕಚೇರಿಯ ತನಕ ಪಾದಯಾತ್ರೆಯನ್ನ ನಡೆಸಿದ್ದಾರೆ. ಕೈಯಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನ ಹಿಡಿದುಕೊಂಡು ತಲೆಗೆ ಗಾಂಧಿ ಟೋಪಿ ಹಾಕಿ 9 ಕಿಲೋಮೀಟರ್ ಪಾದಯಾತ್ರೆ ನಡೆಸಿದ ಶಿಕ್ಷಕ ವೀರಣ್ಣ ಮಡಿವಾಳ. ಆ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ಗಮನಿಸಬಹುದು. ಅಂದರೆ ಈ ಶಾಲೆಯಲ್ಲಿ ಒಟ್ಟು 146 ಮಂದಿ ವಿದ್ಯಾರ್ಥಿಗಳಿದ್ದಾರೆ. ಆದರೆ ಕೊಠಡಿಗಳಿರೋದು ಮಾತ್ರ ಕೇವಲ 4. ಸೊ ಹೀಗಾಗಿ ಸಂಖ್ಯೆಯ ಅನುಗುಣವಾಗಿ ಕೊಠಡಿಗಳನ್ನು ನಿರ್ಮಿಸುವಂತೆ ಶಾಲಾ ಶಿಕ್ಷಕ ಬೇಡಿಕೆಯನ್ನ ಇಟ್ಟಿದ್ದಾರೆ. ಸಾಕಷ್ಟು ಬಾರಿ ಮೇಲಾಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಕೂಡ ರಾಯಭಾಗದ ಬಿಇಒ ಕ್ಯಾರೆ ಅಂತಿಲ್ಲ. ಸೊ ಹೀಗಾಗಿ ಬಿಇಒ ಕಚೇರಿಯ ಎದುರು ಸತ್ಯಾಗ್ರಹವನ್ನ ನಡೆಸಿದ್ದಾರೆ ಶಿಕ್ಷಕ ವೀರಣ್ಣ ಮಡಿವಾಳರ ಎಂಬುವವರು. ಪತ್ರವನ್ನ ಕಳಿಸಿದ್ರು. ಮಾನ್ಯ ಕಮಿಷನರ್ ಅಂತಂದ್ರೆ ಇಡೀ ಇಲಾಖೆಯ ಮುಂಚೂಣಿಯಲ್ಲಿರ್ತಕ್ಕಂಥ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಒಬ್ಬ ಅಧಿಕಾರಿಗಳು. ಅವರ ಅಭಿನಂದನಾ ಪತ್ರ ಸಲ್ಲಿಸಿ 2021ರಲ್ಲಿ ನಿಮಗೆ 2 ತರಗತಿ ಕೋಣೆಗಳನ್ನ ಸ್ಯಾಂಕ್ಷನ್ ಮಾಡಿದೀವಿ ಅಂತ ನಮಗೆ ಆದೇಶ ಕೊಟ್ಟಿದ್ದಾರೆ. ಈ ಆದೇಶಗಳನ್ನು ಕೂಡ ಈಗ ಏನು ಕಳೆದ ಎಲ್ಲಾ ಅಧಿಕಾರಿಗಳಿಗೆ ಇದನ್ನು ಗಮನಕ್ಕೆ ತಂದಿದ್ದೀವಿ. ಮಾನ್ಯ ಪಾಂಡ್ರೆ ಅವ್ರಿಗೆ 5 ವರ್ಷದಿಂದ ಕಾಲು ಬಿದ್ದಿದೆ, ನಾನು ಕೈ ಮುಗಿದಿದ್ದೆ. ಅವ್ರು ಅದನ್ನ ಪರಿಗಣನೆಗೆ ತಗೊಳ್ಕೊಳ್ಳಿಲ್ಲ. ನಮ್ ಕೈಯಾಗ ಏನಿಲ್ರಿ. ಎಷ್ಟೋ ಸಾರಿ ನಾನು ಈ ರೀತಿಯ ನೋಡ್ರಿ, ಅಧಿಕಾರದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಮಾನ್ಯ ಆಯುಕ್ತರೇ 2 ತರಗತಿ ಕೋಣೆಗಳನ್ನ ಸ್ಯಾಂಕ್ಷನ್ ಮಾಡಿದ್ರು ಇವ್ರು ಕೊಡಲ್ಲ ಅಂತಂದ್ರೆ ಇಲ್ಲಿ ಪ್ರಜಾಪ್ರಭುತ್ವ ಇದೆಯಾ ಅಥವಾ ಇನ್ನೇನಿದೆ? ಇವತ್ತು ನಾನು ಗಮನಕ್ಕೆ ತರಕ್ ಬಯಸ್ತೇನೆ, ಇಡೀ ತಾಲೂಕಿನಲ್ಲಿ ಯಾವ್ಯಾವ ಶಾಲೆನಲ್ಲಿ ಎಷ್ಟು ಮಕ್ಕಳಿದ್ದಾರೆ ಮತ್ತು ಎಷ್ಟು ತರಗತಿ ಕೋಣೆಗಳನ್ನ ಕಟ್ಟಲಾಗಿದೆ. ಒಂದು ಅಂಕಿಅಂಶ ಏನಾದ್ರೂ ಎಲ್ಲರ ಬಯಲಿಗೆ ಬಂತು ಅಂತಂದ್ರೆ ನಿಜವಾಗ್ಲೂ ಸರ್ಕಾರ ಉನ್ನತ ಮಟ್ಟದಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಆದ್ರೆ ಲೋಕಲ್